ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ 2 ತಂತ್ರಾಂಶ ವ್ಯವಸ್ಥೆಯಲ್ಲಿ ಸ್ವಾಧೀನರಹಿತ ಕ್ರಯದ ಕರಾರು ಪತ್ರದ ಡೇಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗಿದ್ರೆ ಬನ್ನಿ ನೇರವಾಗಿ ತಂತ್ರಾಂಶದ ಒಳ ಹೋಗಿ ಸ್ವಾಧೀನರಹಿತ ಕ್ರಯದ ಕರಾರು ಪತ್ರದ ಡೇಟಾ ನಮೂದನ್ನ ಮಾಡುವ ವಿಧಾನವನ್ನ ತಿಳಿದುಕೊಳ್ಳೋಣ. ನೀವೀಗ ಬಳಕೆದಾರರ ಮುಖಪಟವನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಗ್ರಿಮೆಂಟ್ ಅನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ನೇಚರ್ ಆಫ್ ಡಾಕ್ಯುಮೆಂಟ್ ಅಗ್ರಿಮೆಂಟ್ ತಗೊಳ್ಬೇಕು. ಅದಾದ ನಂತರ ಅಗ್ರಿಮೆಂಟ್ ಆರ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸಬ್ ಆರ್ಟಿಕಲ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಹಳ ಜಾಗರೂಕರಾಗಿ ತಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 5E2A ಆರ್ಟಿಕಲ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕರಾರು ಪತ್ರದಲ್ಲಿ ನಮೂದಿಸಿರುವ ಸ್ವತ್ತಿನ ಆಧಾರದ ಮೇಲೆ ಇಲ್ಲಿ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ನ ಆಯ್ಕೆ ಮಾಡ್ಕೊಳ್ಬೇಕು. ನಾನು ನಾನ್ ಅಗ್ರಿಕಲ್ಚರ್ ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆ ಸ್ವತ್ತು ಈ ಸ್ವತ್ತು ತಂತ್ರಾಂಶದ ವ್ಯಾಪ್ತಿಯಲ್ಲಿದೆ, ಹೀಗಾಗಿ ಈ ಸ್ವತ್ತುವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹೋಬಳಿ ಮತ್ತು ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸ್ವತ್ತಿನ PID ಸಂಖ್ಯೆಯನ್ನ ನಮೂದು ಮಾಡ್ತಾ ಇದ್ದೀನಿ. ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಸ್ವತ್ತಿನ ವಿವರ ನಿಮಗೆ ಕಾಣಿಸ್ತಾ ಇದೆ. ಅದಾದ ನಂತರ ಸ್ವತ್ತಿನ ಇತರೆ ದಾಖಲೆಗಳಲ್ಲಿರುವಂತಹ ಸಂಖ್ಯೆಗಳನ್ನ ನಮೂದು ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಅಸೆಸ್ಮೆಂಟ್ ನಂಬರ್ ನ ಎಂಟ್ರಿ ಮಾಡಿದ್ದೀನಿ. ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಗಮನಿಸ್ತಾ ಇದ್ದೀರಿ, ಸ್ವತ್ತಿನ ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಕ್ಕಿದೆ. ಇದನ್ನ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವತ್ತಿಗೆ ಸಂಬಂಧಪಟ್ಟಂತೆ ವಿಸ್ತೀರ್ಣಗಳು ಸ್ವಯಂ ಮಾಪನ ಆಗಿದೆ ಹಾಗೂ ಚೆಕ್ಕುಬಂದಿ ಕೂಡ ಸ್ವಯಂ ಮಾಪನ ಆಗಿದೆ. ಇದರಲ್ಲಿ ಒಟ್ಟು ವಿಸ್ತೀರ್ಣದಲ್ಲಿ ನಾನು ಎಷ್ಟು ವಿಸ್ತೀರ್ಣವನ್ನ ಅಗ್ರಿಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಮೂದು ಮಾಡಬೇಕಾಗತ್ತೆ. ನಾನಿಲ್ಲಿ ಪೂರ್ಣ ಸ್ವತ್ತಿನ ವಿಸ್ತೀರ್ಣವನ್ನ ಪರಬಾರೆ ಮಾಡ್ತಿರೋದ್ರಿಂದ ನಾನು ಪೂರ್ಣ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಪರ್ಟಿ ವಿಭಾಗದಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ನಮೂದು ಮಾಡ್ತಾ ಇದ್ದೀನಿ. ಇದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವೀಗ ಗಮನಿಸ್ತಾ ಇದ್ದೀರಿ, ಎಕ್ಸಿಕ್ಯೂಟೆಂಟ್ 1 ಅಂಡ್ ಎಕ್ಸಿಕ್ಯೂಟೆಂಟ್ 2 ಕಾಣಿಸ್ತಾ ಇದೆ. ಎಕ್ಸಿಕ್ಯೂಟೆಂಟ್ 1 ನಲ್ಲಿ ಈ ಸ್ವತ್ತು ತಂತ್ರಾಂಶದಿಂದ ಮಾಲೀಕರ ಹೆಸರು ಸ್ವಯಂ ಮಾಪನವಾಗಿದೆ. ಉಳಿದಂತೆ ನಾನು ಬಾಕಿ ವಿವರಗಳನ್ನ ಭರ್ತಿ ಮಾಡ್ತಾ ಇದ್ದೀನಿ. ಎಕ್ಸಿಕ್ಯೂಟೆಂಟ್ 1 ನ ಪೂರ್ಣ ವಿವರವನ್ನ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ 1 ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಕ್ಸಿಕ್ಯೂಟೆಂಟ್ 2 ನ ವಿವರಗಳನ್ನ ಭರ್ತಿ ಮಾಡಬೇಕು. ನಾನು ಎಕ್ಸಿಕ್ಯೂಟೆಂಟ್ 2 ನ ವಿವರಗಳನ್ನ ಭರ್ತಿ ಮಾಡ್ತಾ ಇದ್ದೀನಿ. ಪೂರ್ಣ ವಿವರವನ್ನ ನಮೂದು ಮಾಡಿ ಈ ಎಕ್ಸಿಕ್ಯೂಟೆಂಟ್ 2 ಅನ್ನ ನಾನು ಕ್ಲೈಮೆಂಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಕರಾರು ಪತ್ರದಲ್ಲಿ ಇವರು ಬರೆಸಿಕೊಳ್ಳುವವರಾಗ್ತಾರೆ. ಎಕ್ಸಿಕ್ಯೂಟೆಂಟ್ 1 ಬರೆದು ಕೊಡುವವರಾಗ್ತಾರೆ. ಮತ್ತೆ ಸೇವ್ ಮಾಡ್ತಾ ಇದ್ದೀನಿ. ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೆಸೆಂಟರ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆಯ್ಕೆ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಐಡೆಂಟಿಫೈಯರ್ 1 ನ ವಿವರಗಳನ್ನ ಭರ್ತಿ ಮಾಡ್ತಾ ಇದ್ದೀನಿ. ಭರ್ತಿ ಮಾಡಿದ ನಂತರ ಸೇವ್ ಐಡೆಂಟಿಫೈಯರ್ 1 ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ಐಡೆಂಟಿಫೈಯರ್ 2 ನ ವಿವರಗಳನ್ನ ಭರ್ತಿ ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಅನ್ನ ಕೊಡ್ತಾ ಇದ್ದೀನಿ. ನೋಡಿ, ಇದು ಸ್ವಾಧೀನರಹಿತವಾದಂತಹ ಕ್ರಯದ ಕರಾರು ಆಗಿರೋದ್ರಿಂದ ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬರೋದಿಲ್ಲ. ಹೀಗಾಗಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಿದ್ದೀರಿ, ಇದರಲ್ಲಿ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಅನ್ನೋದನ್ನ ಬರಿಬೇಕಾಗತ್ತೆ. ನಾನೊಂದು 10 ಲಕ್ಷ ರೂಪಾಯಿಗಳು ಅಂತ ಬರಿತಾ ಇದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ದಸ್ತಾವೇಜು ಎಷ್ಟು ಪುಟಗಳಿದೆ ಅನ್ನೋದನ್ನ ನಮೂದು ಮಾಡ್ತಾ ಇದ್ದೀನಿ. ನಮೂದು ಮಾಡಿ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸಬಹುದು, ಕನ್ಸಿಡರೇಷನ್ ಅಮೌಂಟ್ 10 ಲಕ್ಷ ರೂಪಾಯಿಗಳು ಕಾಣಿಸ್ತಾ ಇದೆ. ಹಾಗೆ ಗವರ್ಮೆಂಟ್ ಡ್ಯೂಟಿ 0.1% 1,000 ರೂಪಾಯಿ ಬಂದಿದೆ. ಹಾಗೆ ರಿಜಿಸ್ಟ್ರೇಷನ್ ಫೀಸ್ 200 ರುಪೀಸ್ ಬಂದಿದೆ. ಸ್ಕ್ಯಾನಿಂಗ್ ಫೀಸ್ 245 ರೂಪಾಯಿ ನಿಮಗೆ ಕಾಣಿಸ್ತಾ ಇದೆ. ಒಟ್ಟು 1,445 ರೂಪಾಯಿಗಳನ್ನ ಈ ಸ್ವಾಧೀನರಹಿತವಾದ ಕ್ರಯದ ಕರಾರು ಪತ್ರಕ್ಕೆ ನೀವು ಸರ್ಕಾರಕ್ಕೆ ಜಮಾ ಮಾಡಬೇಕಾಗತ್ತೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೊಂದು ಸಂಪೂರ್ಣ ವಿವರ ನಿಮಗೆ ಕಾಣಿಸ್ತಾ ಇದೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕು. ನಂತರ ನೀವು ತಯಾರು ಮಾಡಿರುವಂತಹ ದಸ್ತಾವೇಜಿನ ಪ್ರತಿಯನ್ನ ಇಲ್ಲಿಗೆ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಅನೆಕ್ಷರ್ಸ್, ಈ ಸ್ವತ್ತಿನ ಪಕ್ಷಗಾರರ ಗುರುತು ಪುರಾವೆಗಳು ಮತ್ತು ದಸ್ತಾವೇಜಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಇಲ್ಲಿ 5 MB ಗೆ ಮೀರದಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಎಕ್ಸಿಕ್ಯೂಷನ್ ಡೇಟ್ ನಮೂದು ಮಾಡಬೇಕಾಗತ್ತೆ. ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ಯಾವ ಉಪನೋಂದಣಾಧಿಕಾರಿ ಕಚೇರಿ ಅನ್ನೋದು ಸ್ವಯಂ ಮಾಪನವಾಗಿದೆ. ನೀವು ಗಮನಿಸ್ತಾ ಇದ್ದೀರಿ, ಈ ಡಿಕ್ಲರೇಷನ್ಸ್ IT ಆಕ್ಟ್ ನ ಕೆಳಗಡೆ 2 ಡಿಕ್ಲರೇಷನ್ಸ್ ಇದೆ. ಈ 2 ಡಿಕ್ಲರೇಷನ್ಸ್ ನ ಕ್ಲಿಕ್ ಮಾಡಿ ನಿಮಗೆ ಅಗತ್ಯವಿದ್ದಲ್ಲಿ ಭೌತಿಕ ಪ್ರತಿಯೊಂದಿಗೆ ನೀವು ಮಾಡಿರುವ ಡೇಟಾವನ್ನ ಪರಿಶೀಲಿಸಿಕೊಳ್ಬೇಕು ಅಂತಂದ್ರೆ ಪ್ರಿಂಟ್ ಅನ್ನು ಕೊಡುವ ಮೂಲಕ ನೀವು ಮಾಡಿರುವ ಡೇಟಾ ಎಂಟ್ರಿಯ ಸಂಪೂರ್ಣ ವಿವರವನ್ನ ಮುದ್ರಣ ಮಾಡಿಕೊಂಡು ನೀವು ಪರಿಶೀಲಿಸಿಕೊಳ್ಳಬಹುದು. ಇಲ್ಲಾಂದ್ರೆ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡುವ ಮೂಲಕ
ಉಪನೋಂದಣಾಧಿಕಾರಿ ಕಚೇರಿಗೆ ನಿಮ್ಮ ಅರ್ಜಿಯನ್ನ ಪರಿಶೀಲನೆಗಾಗಿ ಸಲ್ಲಿಸಬಹುದಾಗುತ್ತೆ. ಈ ವಿಡಿಯೋ ತುಣುಕಿನ ಮೂಲಕ ಸ್ವಾಧೀನರಹಿತವಾದ ಕ್ರಯದ ಕರಾರು ಪತ್ರದ ಡೇಟಾ ನಮೂದನ್ನ ಕಾವೇರಿ 2 ವ್ಯವಸ್ಥೆಯ ಒಳಗೆ ಹೇಗೆ ನಮೂದು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.